ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರೀತಮ್ ಗೌಡ್ರ ಆಪ್ತರ ಮನೆ ಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸದಸ್ಯರು ಅಥವಾ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಪ್ರೀತಮ್ ಗೌಡ ಅವರ ಆಪ್ತರನ್ನು ಇಬ್ಬರನ್ನು ವಶಕ್ಕೆ ಪಡೆಯಲಾಗಿತ್ತು. ಅವರ ಮನೆ, ಹೋಟೆಲ್, ಬಾರ್ಗಳಲ್ಲೂ ಕೂಡ ಪರಿಶೀಲನೆಯಾಗಿದೆ. ಅತ್ತ ಅತ್ಯಾಚಾರದ ಆರೋಪಿ ದೇವರಾಜ್ ಗೌಡ ಮನೆ ಮೇಲೂ ಕೂಡ ರೇಡ್ ಆಗಿರುವಂಥದ್ದು. ಈ ಮೂಲಕ ಎಸ್ಐಟಿ ಅಧಿಕಾರಿಗಳು ಈ ಪೆನ್ ಡ್ರೈವ್ ಅನ್ನ ಸರ್ಕ್ಯುಲೇಟ್ ಮಾಡಿದ, ಹಂಚಿಕೆ ಮಾಡಿದ, ವಿತರಿಸಿದವರ ಪತ್ತೆಗಾಗಿ ತೀವ್ರ ತಲಾಶನ ಮಾಡ್ತಾ ಇದ್ದಾರೆ. ತನಿಖೆಯ ಆಳಕ್ಕಿಳಿದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಹಾಸನದಲ್ಲಿ ಹಲವು ಕಡೆಗಳಲ್ಲಿ ಎಸ್ಐಟಿ ದಾಳಿ ಕೂಡ ಮಾಡಿರುವಂಥದ್ದು. ಬಿಜೆಪಿಯ ಮುಖಂಡ ಹಾಗೂ ಪ್ರೀತಮ್ ಗೌಡರ ಆಪ್ತರ ಹೋಟೆಲ್ಲು ಹಾಗೂ ಬಾರ್ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಕ್ವಾಲಿಟಿ ಬಾರ್, ಶರತ್ ಒಡೆತನದ ಬಾರ್ ಹಾಗೂ ಕಿರಣ್ ಒಡೆತನದ ಹೋಟೆಲ್ ಮೇಲೂ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಹಾಸನದ BM ರಸ್ತೆಯಲ್ಲಿರುವಂತಹ ಕ್ವಾಲಿಟಿ ಬಾರ್ ಹಾಗೂ ಹೋಟೆಲ್ ಶ್ರೀಕೃಷ್ಣ ಮೇಲೂ ಕೂಡ ದಾಳಿ ಆಗಿದೆ. ಬಾರ್ ಹಾಗೂ ಹೋಟೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶನ್ನು ಕೂಡ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈ ಪೆನ್ ಡ್ರೈವ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದಂತೆ ಕಾಣಿಸ್ತಾ ಇದೆ. ಇವತ್ತು ಎಲ್ಲೆಲ್ಲಿ ದಾಳಿ ಆಯಿತು, ದಾಳಿ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದೆಯಾ, ಹೇಗೆ ಅಂತ? ಪ್ರೇಮ್ ಕುಮಾರ್, ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದ ಅಶ್ಲೀಲ ವಿಡಿಯೋ ಪೆನ್ ಡ್ರೈವನ್ನು ಹಂಚಿಕೆ ಪ್ರಕರಣದಲ್ಲಿ ಈಗ SIT ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಇವತ್ತು ಏಕಕಾಲದಲ್ಲಿ ಹಾಸನ ಜಿಲ್ಲೆಯ 6 ಕಡೆಗಳಲ್ಲಿ SIT ದಾಳಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರೀತಮ್ ಗೌಡ್ರ ಆಪ್ತರಾದಂತಹ ಕ್ವಾಲಿಟಿ ಬಾರ್ ಶರತ್, ಶ್ರೀಕೃಷ್ಣ ಹೋಟೆಲ್ನ ಮಾಲೀಕ ಕಿರಣ್, ಹಾಗೆ ಪ್ರೀತಮ್ ಗೌಡ್ರ ಮತ್ತೊಬ್ಬ ಆಪ್ತ ವಲ್ಲಭೆ ರಸ್ತೆಯ ಪುನೀತ್ ಹಾಗೂ ಏನು ವಕೀಲ ಹಾಗೂ ಅತ್ಯಾಚಾರಿ ಆರೋಪಿ ದೇವರಾಜಗೌಡರ ನಿವಾಸ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ನಾವೀಗ ರವೀಂದ್ರನಗರದಲ್ಲಿರ್ತಕ್ಕಂತಹ ವಕೀಲ ಹಾಗೂ ದೇವರಾಜಗೌಡರ ನಿವಾಸದಲ್ಲಿದ್ದೀವಿ. ಇಲ್ಲೂ ಸಹ SIT ತಂಡ ದಾಳಿ ನಡೆಸಿದೆ. ಯಾಕೆಂದರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಏನಿದ್ದಾರೆ, ಅವರು ನಾನು ಪೆನ್ ಡ್ರೈವನ್ನು ದೇವರಾಜಗೌಡರಿಗೆ ಮಾತ್ರ ನೀಡಿದ್ದೆ ಅಂತ ಹೇಳಿದರು. ಹಾಗಾಗಿ ಅವರ ನಿವಾಸದ ಮೇಲೂ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಇದಲ್ಲದೆ ಏನು BM ರಸ್ತೆಯಲ್ಲಿರ್ತಕ್ಕಂತಹ ಕ್ವಾಲಿಟಿ ಬಾರ್ ಶರತ್ ಒಡೆತನದು, ಹಾಗೆ ಕಿರಣ್ ಒಡೆತನದ ಶ್ರೀಕೃಷ್ಣ ಹೋಟೆಲ್ ಮೇಲೂ ದಾಳಿ ನಡೆಸಿರೋದಲ್ಲದೆ ಶರತ್ ಅವರ ನಿವಾಸ ಹಾಗೂ ಪ್ರೀತಮ್ ಗೌಡರ ಮತ್ತೊಬ್ಬ ಆಪ್ತ ವಿವೇಕನಗರದಲ್ಲಿರ್ತಕ್ಕಂತಹ ವಲ್ಲಭಾಯ್ ರೋಡ್ ಪುನೀತ್ ಅಲಿಯಾಸ್ ಪುನೀತ್ ಅವರ ನಿವಾಸದ ಮೇಲೂ ಸಹ SIT ತಂಡ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸ್ತಾ ಯಾಕೆಂದರೆ ವಿರೋಧ ಪಕ್ಷಗಳು ಸಹ ಬರೀ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ವಿರುದ್ಧ ತನಿಖೆ ನಡೆಸ್ತಾ ಇದೆ. ಆದರೆ ಪೆನ್ ಡ್ರೈವ್ ಯಾರು ಹಂಚಿದ್ರು, ಅದರಲ್ಲೂ ಮಹಿಳೆಯರ ಮುಖವನ್ನು ಸಹ ಬ್ಲರ್ ಮಾಡದೆ ಎಲ್ಲೆಡೆ ಪೆನ್ ಡ್ರೈವನ್ನು ಹಂಚಿದರೆ. ಹಾಗಾಗಿ ಅವ್ರಿಗೂ ಸಹ ಜೀವಕ್ಕೆ ಅಪಾಯವಿದೆ ಹಾಗೂ ಅವರು ಸಹ ಅಂಜಿಕೆಯಿಂದ ಅವರು ಬಾಳುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಹಾಗಾಗಿ ಅಂಥ ಆರೋಪಿಗಳನ್ನು ಸಹ ಪತ್ತೆ ಹಚ್ಚಬೇಕು ಅಂತ ಒತ್ತಾಯವನ್ನು ಮಾಡಿದರು. ಹಾಗಾಗಿಯೇ ಪೆನ್ ಡ್ರೈವ್ಗಳನ್ನು ವಿಡಿಯೋ ಅಪ್ಲೋಡ್ ಮಾಡಿ ಯಾರು ಯಾವ್ಯಾವ ಜಾಗದಲ್ಲಿ ಬಿಸಾಡಿ ಹೋಗಿದ್ರು, ಇದರಿಂದ ಯಾರೆಲ್ಲ ಪ್ರಭಾವಿಗಳಿದ್ದಾರೆ, ಅಲ್ಲದೆ ಪೆನ್ ಡ್ರೈವ್ಗಳನ್ನು ಎಲ್ಲಿಂದ ತಂದರು, ಎಲ್ಲದರ ತನಿಖೆ ಇಳಿದಿರತಕ್ಕಂತಹ SIT ತಂಡ ಈಗ ಹಾಸನದ 6 ಕಡೆಗಳಲ್ಲಿ ದಾಳಿಯನ್ನು ಮಾಡಿ ಎಲ್ಲೆಡೆ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.